ರಾಜ್ಯದಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಆರಂಭವಾಗಿದೆ. SIR ಪ್ರಕ್ರಿಯೆ ಲೋಪವಾಗಿದೆ ಅಂತೇಳಿ ಈಗಾಗಲೇ ವಿಪಕ್ಷ ನಾಯಕರು ಕೂಡ ವಿಪಕ್ಷಗಳು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ SIR ಪ್ರಕ್ರಿಯೆಯಲ್ಲಿ ಲೋಪವಾಗಿದೆ ಅಂತೇಳಿ ಮೊದಲು ಧ್ವನಿ ಎತ್ತವ್ರು ನೀವು. ಈಗ ಯಾವ ರೀತಿಯಾಗಿ ಮುಂದಿನ ಹೋರಾಟ ಇರುತ್ತೆ ನಿಮ್ದು ಅಂತ ಹೇಳಿ? ಈ SIR ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ, ಇಡೀ ರಾಜ್ಯದಲ್ಲಿ ಇವತ್ತು ಆ ಒಂದು ನಿಯಮಾವಳಿಗಳ ಅಡಿಯಲ್ಲಿ ಏನು ಮಾಡಬೇಕಾಗಿದೆ ಎಲ್ಲವನ್ನ ಗಾಳಿಗೆ ತೂರಿ ರಾಜ್ಯ ಸರ್ಕಾರದ ನೌಕರರೇ ಇದರೊಳಗೆಲ್ಲ ಭಾಗವಹಿಸಿರ್ತಕ್ಕಂಥವ್ರು, SIRನ ಪ್ರಕ್ರಿಯೆಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು. ಎಲ್ಲೆಲ್ಲೋ ನಮ್ಮ ಚೌಲ್ಟ್ರಿಗಳಿರ್ಬೋದು, ದೇವಸ್ಥಾನ, ಕಟ್ಟೆ, ಹೀಗೆ ಎಲ್ಲ ಹಲವಾರು ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರುಗಳನ್ನು ಕೂರಿಸ್ಕೊಂಡು, ಕಾಂಗ್ರೆಸ್ ಸಿಂಬಲ್ ಇಟ್ಕೊಂಡು, ಅವ್ರ ಫೋಟೋಗಳು ಇಟ್ಕೊಂಡು ಇವತ್ತು ಅವ್ರಿಗೇನೆ ಆ ಮನೆಗಳಿಗೆ ಏನು ಮಾರ್ಕಿಂಗ್ ಆಗ್ತಕ್ಕಂಥದ್ದಕ್ಕೆ ಸ್ಟಿಕ್ಕರ್ಗಳಿದೆ, ಅದರ ಜೊತೆಗೆ ಫಾರಮ್ಗಳನ್ನು ಸಂಪೂರ್ಣವಾಗಿ ಅವರೇ ಕೈಲಿಟ್ಕೊಂಡು ಇವತ್ತು ಅವರು ನಡೆಸ್ತಾ ಇರ್ತಕ್ಕಂಥದ್ದು ಏನಿದೆ, ಹಲವಾರು ರೀತಿಯ ಅಕ್ರಮವಾದಂಥ ಮತದಾರರುಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ತುಂಬಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಇಲ್ಲಿಯ ಸರ್ಕಾರ ದುರ್ಬಳಕೆ ಮಾಡ್ತಾ ಇದೆ. ದೇಶಕ್ಕೆಲ್ಲ ಬುದ್ಧಿ ಹೇಳ್ತಕ್ಕಂಥ ಇವತ್ತು ವೇಣುಗೋಪಾಲ್ ಅವರ ಹೇಳಿಕೆ ನೋಡಿದೆ. ಅವರ ಹೇಳಿಕೆ ನೋಡಿದಾಗ ಮೊದಲು ಅವರು ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಇಲ್ಲಿಯ ದುರುಪಯೋಗಗಳು, ಇಲ್ಲಿ ಇರ್ತಕ್ಕಂಥ ನೌಕರನ್ನ ಇವತ್ತು ಸರ್ಕಾರವೇ ಅವ್ರಿಗೆಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. SIR ಪ್ರಕ್ರಿಯೆಯಲ್ಲಿ ಈಗಾಗಲೇ ವಿಪಕ್ಷಗಳು ರಾಜಕೀಯ ಮಾಡಕ್ ಹೊರಟಿದೆ. SIR ಪ್ರಕ್ರಿಯೆ ರಾಜ್ಯ ಸರ್ಕಾರಕ್ಕೆ ಏನ್ ಸಂಬಂಧಿತ? ಚುನಾವಣಾ ಆಯೋಗ ನೋಡ್ಕೋಬೇಕಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಚುನಾವಣಾ ಆಯೋಗ ನೋಡ್ಕೊಳ್ಳಿಕ್ಕೆ ಅವರಿಗೆ ಎಷ್ಟು ಆರ್ಥಿಕ ನೆರವು ಕೊಟ್ಟಿದ್ದೀರಿ? ಈಗಾಗಲೇ ಚುನಾವಣೆ ನಡೆಸಲಿಕ್ಕೇನೆ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾದಂಥ ಹಣ ಕೊಡದೆ ಚುನಾವಣೆನೇ ಮುಂದಕ್ಕೆ ಹಾಕೊಂಡು ಬಂದಂಥವ್ರು ನೀವು. ಎಷ್ಟರ ಮಟ್ಟಿಗೆ ಚುನಾವಣಾ ಆಯೋಗ ಒಂದು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸರ್ಕಾರ ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಿ. ಇಲ್ಲಿ ಇರ್ತಕ್ಕಂಥ ಈ ಪ್ರಶ್ನೆ ಏನಿದೆ, ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ವಿಶೇಷವಾಗಿ ಹೇಳೋದು, ಬಹುಶಃ ನಮ್ಮ ರಾಜ್ಯದಲ್ಲಿ ಈಗಿನ ಒಂದು ಬೆಳವಣಿಗೆಗಳಲ್ಲಿ ಅತ್ಯಂತ ಹೆಚ್ಚಿನ ವಿಷಯಗಳನ್ನು ಮಾಧ್ಯಮಗಳ ಮುಖಾಂತರ ಟೀಕೆ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀರಿ, ಸರ್ಕಾರದ ಮಂತ್ರಿಗಳಾಗಿದ್ದನು ಸಹ. ಆದರೆ ನಿಮ್ಮ ನಡವಳಿಕೆ ಏನಿದೆ, ಹಲವಾರು ರೀತಿ ನೀವು ಟೀಕೆ ಮಾಡ್ತಕ್ಕಂಥವ್ರು, ಸಲಹೆ ಕೊಡ್ತಕ್ಕಂಥವ್ರು, ನಿಮ್ಮ ನಡವಳಿಕೆಯಲ್ಲೇ ಪರಿಶುದ್ಧತೆ ಇಲ್ಲದೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಎಷ್ಟಿದೆ ನಿಮಗೆ? ಇವತ್ತು ನಡೀತಿರ್ತಕ್ಕಂಥದ್ದನ್ನು ನಾವು ಟೀಕೆಗೆ ಹೇಳ್ತಾ ಇಲ್ಲ. ಹಾದಿ ಬೀದಿ ಒಳಗೆ ನೀವು ಕೂತ್ಕೊಂಡು ಸ್ವೇಚ್ಛಾಚಾರವಾಗಿ ನಿಮ್ಮ ಅಧಿಕಾರಿಗಳು ಯಾರೋ ಕೈಲಿ ಕೊಟ್ಟು ಆರಾಮಾಗಿ ಕೂತಿದ್ದಾರೆ. ಇವತ್ತು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು? ಈಗ ನೀವು ನಿಷ್ಪಕ್ಷಪಾತವಾಗಿ ನಡೆಸೋದೇ ಆದರೆ ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕು. ದಿನ ನೀವು TVಗಳಲ್ಲಿ ನೋಡ್ತಾ ಇದ್ದೀರಿ 5 ದಿವಸದಿಂದ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ಅಂತೇಳಿ. ವಿರೋಧ ಪಕ್ಷಗಳು ಹೇಳ್ತಾ ಇರೋದು ಅಷ್ಟೇ ಅಲ್ಲ, ಮಾಧ್ಯಮದ ಸ್ನೇಹಿತರುಗಳು ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಇವತ್ತೇನು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇವತ್ತು ನಿಮಗೆ ಯಾವ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ.